ಭಾರತದಿಂದ ಸಿಂಧೂ ಜಲ ಒಪ್ಪಂದ ರದ್ದಾಗಿರುವ ವಿಚಾರಕ್ಕೆ ಪಾಕಿಸ್ತಾನ ಭಾರತಕ್ಕೆ ಪತ್ರವನ್ನು ಬರೆದು ಮನವಿಯನ್ನ ಮಾಡಿಕೊಂಡಿದೆ. ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ಅಂತೇಳಿ ಪಾಕಿಸ್ತಾನ ಜಲಸಂಪನ್ಮೂಲ ಸಚಿವರು ಭಾರತಕ್ಕೆ ಪತ್ರ ಬರೆದಿದ್ದಾರೆ. ಪಹಲ್ಗಾಮ್ ದಾಳಿ ಬಳಿಕ ಭಾರತ ತೆಗೆದುಕೊಂಡಂತ ಮೊಟ್ಟ ಮೊದಲ ನಿರ್ಧಾರದ ಪೈಕಿ ಇದು ಕೂಡ ಒಂದು. ಸಿಂಧೂ ನದಿ ಒಪ್ಪಂದ ರದ್ದು ಮಾಡಿದ್ರು. ನೀರು ಕೊಡಲ್ಲ, ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತೇಳಿ. ಇವತ್ತು ಗಡಿಯಲ್ಲಿ ಕದನ ವಿರಾಮ ಘೋಷಣೆ ಮಾಡಿರ್ಬೋದು, ಅದು ಅಲ್ಪ ವಿರಾಮ ಆಗಿರ್ಬೋದು. ಆದ್ರೆ ನಾವು ತೆಗೆದುಕೊಂಡಿರುವಂತ ನಿರ್ಧಾರಗಳನ್ನ ಯಾವುದೇ ಕಾರಣಕ್ಕೂ ಕೂಡ ವಾಪಸ್ ಪಡೆಯಲ್ಲ, ಯಾವುದೇ ಕಾರಣಕ್ಕೂ ಕೂಡ ಚೇಂಜಸ್ ಅನ್ನ ಮಾಡೋದಿಲ್ಲ ಅಂತೇಳಿ ಈಗ ಪಾಕಿಸ್ತಾನದ ಸಚಿವರೊಬ್ಬರು ಭಾರತಕ್ಕೆ ಪತ್ರವನ್ನ ಬರೆದಿದ್ದಾರೆ. ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ಅಂತೇಳಿ ನೋಡ್ಬೇಕು ಭಾರತ ಏನ್ ಮಾಡುತ್ತೆ ಅಂತ. ಈಗ ಅಲ್ಲಿನ ಜಲಸಂಪನ್ಮೂಲ ಸಚಿವರು ಬರೆದಿರುವಂತ ಮನವಿ ಪತ್ರ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಮುಂದಾದಾಗ ಭಾರತ ಮಾಡಿದಂತ ಮೊದಲ ಒಂದು ಸ್ಟೆಪ್ ಅಂತಂದ್ರೆ ಪಾಕಿಸ್ತಾನಕ್ಕೆ ನೀರನ್ನ ಕೊಡದೆ ಸ್ಟಾಪ್ ಮಾಡಿದ್ದು. ಆ ನೀರು ಹೋಗದೆ ಇದ್ದಾಗ ಅಲ್ಲಿನ ಜನ ರೈತರು ಪಾಕಿಸ್ತಾನದ ಸರ್ಕಾರಕ್ಕೆ ಚೀತು ಅಂತ ಹೋಗೋದಕ್ಕೆ ಶುರು ಮಾಡಿದ್ರು. ನಿಮ್ಮಿಂದಾಗಿ ನಮ್ಮ ಹೊಟ್ಟೆ ಖಾಲಿ ಆಗ್ತಾ ಇದೆ, ನಮ್ಮ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂತೇಳಿ ಸುಖ ಸುಮ್ಮನೆ ಕಾಲ್ ಕೆರೆದುಕೊಂಡು ಬಂದು ಭಾರತದ ಜೊತೆಯಲ್ಲಿ ಗಲಾಟೆ ಮಾಡಿ ಭಾರತದ ನಾಗರಿಕರನ್ನ ಬಲಿ ಪಡೆದು ಇವತ್ತು ಪಾಕಿಸ್ತಾನದ ನಾಗರಿಕರು ನೀರಿಲ್ಲದೆ ಪರದಾಡುವಂತ ಸ್ಥಿತಿಗೆ ಬಂದೊದಗಿದೆ. ನೀರಿಲ್ಲದೆ ಪರದಾಡುವಂತ ಸ್ಥಿತಿಗೆ ಬಂದೊದಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ ಅಂತ ಸ್ಥಿತಿ ಪಾಕಿಸ್ತಾನದ ರೈತರಿಗಾಗಿದೆ. ಫಸಲು ಈಗ ಬಂದಿದೆ ಅಲ್ಲಿ ಪಾಕಿಸ್ತಾನದಲ್ಲಿ. ರೈತರು ಇದೇ ನೀರನ್ನ ನಂಬಿಕೊಂಡು ತಮ್ಮ ತಮ್ಮ ಬೆಳೆಗಳನ್ನ ಬೆಳೆದಿದ್ರು. ಇನ್ನೇನು ಫಸಲು ಕೈಗೆ ಬರಬೇಕು, ಆ ಟೈಮಲ್ಲಿ ನೀರು ನಿಂತೋಯ್ತು. ನೀರು ನಿಂತೋಗಿ ಬೆಳೆಗಳೆಲ್ಲ ಹಾಳಾಗಿದೆ. ಕುಡಿಯೋದಕ್ಕೆ ನೀರಲ್ಲ, ಬೆಳೆಗಳನ್ನ ಬೆಳೆದಕ್ಕೆ ನೀರು ಕೂಡ ಸಿಗ್ತಾ ಇಲ್ಲ. ಇನ್ನು ಸ್ವಲ್ಪ ದಿನ ಹೋದ್ರೆ ಅಲ್ಲಿ ಕುಡಿಯೋದಕ್ಕೂ ಕೂಡ ಹಾಹಾಕಾರ ಶುರುವಾಗುತ್ತೆ. ಈಗ ಮನವರಿಕೆ. ಭಾರತದಿಂದ ಸಿಂಧೂ ಜಲ ಒಪ್ಪಂದ ರದ್ದಾಗಿರುವ ವಿಚಾರಕ್ಕೆ ಪಾಕಿಸ್ತಾನ ಭಾರತಕ್ಕೆ ಪತ್ರವನ್ನು ಬರೆದು ಮನವಿಯನ್ನ ಮಾಡಿಕೊಂಡಿದೆ. ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ಅಂತೇಳಿ ಪಾಕಿಸ್ತಾನ ಜಲಸಂಪನ್ಮೂಲ ಸಚಿವರು ಭಾರತಕ್ಕೆ ಪತ್ರ ಬರೆದಿದ್ದಾರೆ. ಪಹಲ್ಗಾಮ್ ದಾಳಿ ಬಳಿಕ ಭಾರತ ತೆಗೆದುಕೊಂಡಂತ ಮೊಟ್ಟ ಮೊದಲ ನಿರ್ಧಾರದ ಪೈಕಿ ಇದು ಕೂಡ ಒಂದು. ಸಿಂಧೂ ನದಿ ಒಪ್ಪಂದ ರದ್ದು ಮಾಡಿದ್ರು. ನೀರು ಕೊಡಲ್ಲ, ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತೇಳಿ ಇವತ್ತು ಗಡಿಯಲ್ಲಿ ಕದನ ವಿರಾಮ ಘೋಷಣೆ ಮಾಡಿರ್ಬೋದು, ಅದು ಅಲ್ಪ ವಿರಾಮ ಆಗಿರ್ಬೋದು. ಆದ್ರೆ ನಾವು ತೆಗೆದುಕೊಂಡಿರುವಂತ ನಿರ್ಧಾರಗಳನ್ನ ಯಾವುದೇ ಕಾರಣಕ್ಕೂ ಕೂಡ ವಾಪಸ್ ಪಡೆಯಲ್ಲ, ಯಾವುದೇ ಕಾರಣಕ್ಕೂ ಕೂಡ ಚೇಂಜಸ್ ಅನ್ನ ಮಾಡೋದಿಲ್ಲ ಅಂತೇಳಿ ಈಗ ಪಾಕಿಸ್ತಾನದ ಸಚಿವರೊಬ್ಬರು ಭಾರತಕ್ಕೆ ಪತ್ರವನ್ನ ಬರೆದಿದ್ದಾರೆ. ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ಅಂತೇಳಿ ನೋಡ್ಬೇಕು ಭಾರತ ಏನ್ ಮಾಡುತ್ತೆ ಅಂತ. ಈಗ ಅಲ್ಲಿನ ಜಲಸಂಪನ್ಮೂಲ ಸಚಿವರು ಬರೆದಿರುವಂತ ಮನವಿ ಪತ್ರ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಮುಂದಾದಾಗ ಭಾರತ ಮಾಡಿದಂತ ಮೊದಲ ಒಂದು ಸ್ಟೆಪ್ ಅಂತಂದ್ರೆ ಪಾಕಿಸ್ತಾನಕ್ಕೆ ನೀರನ್ನ ಕೊಡದೆ ಸ್ಟಾಪ್ ಮಾಡಿದ್ದು. ಆ ನೀರು ಹೋಗದೆ ಇದ್ದಾಗ ಅಲ್ಲಿನ ಜನ ರೈತರು ಪಾಕಿಸ್ತಾನದ ಸರ್ಕಾರಕ್ಕೆ ಚೀತು ಅಂತ ಹೋಗೋದಕ್ಕೆ ಶುರು ಮಾಡಿದ್ರು. ನಿಮ್ಮಿಂದಾಗಿ ನಮ್ಮ ಹೊಟ್ಟೆ ಖಾಲಿ ಆಗ್ತಾ ಇದೆ, ನಮ್ಮ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂತೇಳಿ ಸುಖ ಸುಮ್ಮನೆ ಕಾಲ್ ಕೆರೆದುಕೊಂಡು ಬಂದು ಭಾರತದ ಜೊತೆಯಲ್ಲಿ ಗಲಾಟೆ ಮಾಡಿ ಭಾರತದ ನಾಗರಿಕರನ್ನ ಬಲಿ ಪಡೆದು ಇವತ್ತು ಪಾಕಿಸ್ತಾನದ ನಾಗರಿಕರು ನೀರಿಲ್ಲದೆ ಪರದಾಡುವಂತ ಸ್ಥಿತಿಗೆ ಬಂದೊದಗಿದೆ. ನೀರಿಲ್ಲದೆ ಪರದಾಡುವಂತ ಸ್ಥಿತಿಗೆ ಬಂದೊದಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ ಅಂತ ಸ್ಥಿತಿ ಪಾಕಿಸ್ತಾನದ ರೈತರಿಗಾಗಿದೆ. ಫಸಲು ಈಗ ಬಂದಿದೆ ಅಲ್ಲಿ ಪಾಕಿಸ್ತಾನದಲ್ಲಿ. ರೈತರು ಇದೇ ನೀರನ್ನ ನಂಬಿಕೊಂಡು ತಮ್ಮ ತಮ್ಮ ಬೆಳೆಗಳನ್ನ ಬೆಳೆದಿದ್ರು. ಇನ್ನೇನು ಫಸಲು ಕೈಗೆ ಬರಬೇಕು, ಆ ಟೈಮಲ್ಲಿ ನೀರು ನಿಂತೋಯ್ತು. ನೀರು ನಿಂತೋಗಿ ಬೆಳೆಗಳೆಲ್ಲ ಹಾಳಾಗಿದೆ. ಕುಡಿಯೋದಕ್ಕೆ ನೀರಲ್ಲ, ಬೆಳೆಗಳನ್ನ ಬೆಳೆದಕ್ಕೆ ನೀರು ಕೂಡ ಸಿಗ್ತಾ ಇಲ್ಲ. ಇನ್ನು ಸ್ವಲ್ಪ ದಿನ ಹೋದ್ರೆ ಅಲ್ಲಿ ಕುಡಿಯೋದಕ್ಕೂ ಕೂಡ ಹಾಹಾಕಾರ ಶುರುವಾಗುತ್ತೆ. ಈಗ ಮನವರಿಕೆ. ಭಾರತದಿಂದ ಸಿಂಧೂ ಜಲ ಒಪ್ಪಂದ ರದ್ದಾಗಿರುವ ವಿಚಾರಕ್ಕೆ
ಪಾಕಿಸ್ತಾನ ಭಾರತಕ್ಕೆ ಪತ್ರವನ್ನ ಬರೆದು ಮನವಿಯನ್ನ ಮಾಡಿಕೊಂಡಿದೆ, ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ಅಂತೇಳಿ. ಪಾಕಿಸ್ತಾನ ಜಲಸಂಪನ್ಮೂಲ ಸಚಿವರು ಭಾರತಕ್ಕೆ ಪತ್ರ ಬರೆದಿದ್ದಾರೆ. ಪಹಲ್ಗಾಮ್ ದಾಳಿ ಬಳಿಕ ಭಾರತ ತೆಗೆದುಕೊಂಡಂತ ಮೊಟ್ಟ ಮೊದಲ ನಿರ್ಧಾರದ ಪೈಕಿ ಇದು ಕೂಡ ಒಂದು. ಸಿಂಧು ನದಿ ಒಪ್ಪಂದ ರದ್ದು ಮಾಡಿದ್ರು, ನೀರು ಕೊಡಲ್ಲ, ಅದೇನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತೇಳಿ. ಇವತ್ತು ಗಡಿಯಲ್ಲಿ ಕದನ ವಿರಾಮ ಘೋಷಣೆ ಮಾಡಿರ್ಬೋದು, ಅದು ಅಲ್ಪ ವಿರಾಮ ಆಗಿರ್ಬೋದು, ಆದ್ರೆ ನಾವು ತೆಗೆದುಕೊಂಡಿರುವಂತ ನಿರ್ಧಾರಗಳನ್ನ ಯಾವುದೇ ಕಾರಣಕ್ಕೂ ಕೂಡ ವಾಪಸ್ ಪಡೆಯಲ್ಲ, ಯಾವುದೇ ಕಾರಣಕ್ಕೂ ಕೂಡ ಚೇಂಜಸ್ ಅನ್ನ ಮಾಡೋದಿಲ್ಲ ಅಂತೇಳಿ ಈಗ ಪಾಕಿಸ್ತಾನದ ಸಚಿವರೊಬ್ಬರು ಭಾರತಕ್ಕೆ ಪತ್ರವನ್ನ ಬರೆದಿದ್ದಾರೆ, ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ಅಂತೇಳಿ. ನೋಡ್ಬೇಕು ಭಾರತ ಏನ್ ಮಾಡುತ್ತೆ ಅಂತ. ಈಗ ಅಲ್ಲಿನ ಜಲಸಂಪನ್ಮೂಲ ಸಚಿವರು ಬರೆದಿರುವಂತ ಮನವಿ ಪತ್ರ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಮುಂದಾದಾಗ ಭಾರತ ಮಾಡಿದಂತ ಮೊದಲ ಒಂದು ಸ್ಟೆಪ್ ಅಂತಂದ್ರೆ ಪಾಕಿಸ್ತಾನಕ್ಕೆ ನೀರನ್ನ ಕೊಡದೆ ಸ್ಟಾಪ್ ಮಾಡಿದ್ದು. ಆ ನೀರು ಹೋಗದೆ ಇದ್ದಾಗ ಅಲ್ಲಿನ ಜನ, ರೈತರು ಪಾಕಿಸ್ತಾನದ ಸರ್ಕಾರಕ್ಕೆ ಚೀತು ಅಂತ ಹೋಗೋದಕ್ಕೆ ಶುರು ಮಾಡಿದ್ರು. ನಿಮ್ಮಿಂದಾಗಿ ನಮ್ಮ ಹೊಟ್ಟೆ ಖಾಲಿ ಆಗ್ತಾ ಇದೆ, ನಮ್ಮ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂತೇಳಿ ಸುಖ ಸುಮ್ಮನೆ ಕಾಲ್ ಕೆರೆದುಕೊಂಡು ಬಂದು ಭಾರತದ ಜೊತೆಯಲ್ಲಿ ಗಲಾಟೆ ಮಾಡಿ ಭಾರತದ ನಾಗರಿಕರನ್ನ ಬಲಿ ಪಡೆದು ಇವತ್ತು ಪಾಕಿಸ್ತಾನದ ನಾಗರಿಕರು ನೀರಿಲ್ಲದೆ ಪರದಾಡುವಂತ ಸ್ಥಿತಿಗೆ ಬಂದೊದಗಿದೆ. ನೀರಿಲ್ಲದೆ ಪರದಾಡುವಂತ ಸ್ಥಿತಿಗೆ ಬಂದೊದಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ ಅಂತ ಸ್ಥಿತಿ ಪಾಕಿಸ್ತಾನದ ರೈತರಿಗಾಗಿದೆ. ಫಸಲು ಈಗ ಬಂದಿದೆ ಅಲ್ಲಿ ಪಾಕಿಸ್ತಾನದಲ್ಲಿ. ರೈತರು ಇದೇ ನೀರನ್ನ ನಂಬಿಕೊಂಡು ತಮ್ಮ ತಮ್ಮ ಬೆಳೆಗಳನ್ನ ಬೆಳೆದಿದ್ರು. ಇನ್ನೇನು ಫಸಲು ಕೈಗೆ ಬರಬೇಕು, ಆ ಟೈಮಲ್ಲಿ ನೀರು ನಿಂತೋಯ್ತು. ನೀರು ನಿಂತೋಗಿ ಬೆಳೆಗಳೆಲ್ಲ ಹಾಳಾಗಿದೆ. ಕುಡಿಯೋದಕ್ಕೆ ನೀರಲ್ಲ, ಬೆಳೆಗಳನ್ನ ಬೆಳೆದಕ್ಕೆ ನೀರು ಕೂಡ ಸಿಗ್ತಾ ಇಲ್ಲ. ಇನ್ನು ಸ್ವಲ್ಪ ದಿನ ಹೋದ್ರೆ ಅಲ್ಲಿ ಕುಡಿಯೋದಕ್ಕೂ ಕೂಡ ಹಾಹಾಕಾರ ಶುರುವಾಗುತ್ತೆ. ಈಗ ಮನವರಿಕೆ. ಭಾರತದಿಂದ ಸಿಂಧು ಜಲ ಒಪ್ಪಂದ ರದ್ದಾಗಿರುವ ವಿಚಾರಕ್ಕೆ ಪಾಕಿಸ್ತಾನ ಭಾರತಕ್ಕೆ ಪತ್ರವನ್ನು ಬರೆದು ಮನವಿಯನ್ನ ಮಾಡಿಕೊಂಡಿದೆ, ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ಅಂತೇಳಿ. ಪಾಕಿಸ್ತಾನ ಜಲಸಂಪನ್ಮೂಲ ಸಚಿವರು ಭಾರತಕ್ಕೆ ಪತ್ರ ಬರೆದಿದ್ದಾರೆ. ಪಹಲ್ಗಾಮ್ ದಾಳಿ ಬಳಿಕ ಭಾರತ ತೆಗೆದುಕೊಂಡಂತ ಮೊಟ್ಟ ಮೊದಲ ನಿರ್ಧಾರದ ಪೈಕಿ ಇದು ಕೂಡ ಒಂದು. ಸಿಂಧು ನದಿ ಒಪ್ಪಂದ ರದ್ದು ಮಾಡಿದ್ರು, ನೀರು ಕೊಡಲ್ಲ, ಅದೇನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತೇಳಿ. ಇವತ್ತು ಗಡಿಯಲ್ಲಿ ಕದನ ವಿರಾಮ ಘೋಷಣೆ ಮಾಡಿರ್ಬೋದು, ಅದು ಅಲ್ಪ ವಿರಾಮ ಆಗಿರ್ಬೋದು, ಆದ್ರೆ